ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗುತ್ತಾ ಎಂಬ ಅನುಮಾನ ಶುರುವಾಗಿದೆ. ಶೂ ವಿಚಾರಣೆಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಬುಲಾವ್ ನೀಡಿದ್ದ ತನಿಖಾಧಿಕಾರಿಗಳು ಹಲವು ಮಹತ್ವದ ಹೇಳಿಕೆ ಪಡೆದಿದ್ದಾರಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಪತ್ನಿ ಸೆಂಟರ್ ಆಫ್ ಅಟ್ರಾಕ್ಷನ್. ಸಂಕಷ್ಟ ತಂದಿಟ್ಟಿದ್ದ ವಿಜಯಲಕ್ಷ್ಮಿಯ ಒಂದು ಹೇಳಿಕೆ. ನಟ ದರ್ಶನ್ ಅಭಿಮಾನಿ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತಮ್ಮ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಒಂದ್ ಕಡೆ ನಟ ದರ್ಶನ್ ಕಾಕಿ ಕೋಟೆಯಲ್ಲಿ ಸಿಲುಕಿ ನರಳಾಡ್ತಿದ್ರೆ, ಇನ್ನೊಂದ್ ಕಡೆ ಗಂಡ ಜೈಲು ಸೇರಿ 10 ದಿನ ಕಳೆದ್ರು. ಬಾರದ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಪೊಲೀಸರ ವಿಚಾರಣೆಗೆ ಹಾಜರಾದ್ರು. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸ್ಥಳ ಮಹಜರು ಮಾಡಿದ್ದ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಮೊನ್ನೆ ನೋಟಿಸ್ ನೀಡಿದ್ರು. ಹೀಗಾಗಿ ನಿನ್ನೆ ಹೇಳಿಕೆ ನೀಡಲು ತನಿಖಾಧಿಕಾರಿಗಳ ಮುಂದೆ ಹಾಜರಾದ ದರ್ಶನ್ ಪತ್ನಿ ಹಲವು ಹೇಳಿಕೆಗಳನ್ನ ನೀಡಿದ್ದಾರಂತೆ. ತನಿಖಾಧಿಕಾರಿ ಕೇಳಿದ್ದೇನು? ರೇಣುಕಸ್ವಾಮಿ ಕೊಲೆಗೆ ಕಾರಣ ಆದ್ರೂ ಏನು? ಸಣ್ಣದೊಂದು ಮೆಸೇಜ್ಗೆ ಕೊಲೆ ಮಾಡಿದ್ಯಾಕೆ? ಯಾರು ಈ ಪವಿತ್ರ ಗೌಡ? ನಿಮಗೆ ಹೇಗೆ ಗೊತ್ತು? ದರ್ಶನ್ ಪವಿತ್ರ ಗೌಡ ಯಾವ ರೀತಿಯ ಸಂಬಂಧ? ದರ್ಶನ್ ಪವಿತ್ರ ಗೌಡ ಮದುವೆಯಾಗಿದ್ದಾರ? ದರ್ಶನ್ಗೆ ಪವಿತ್ರ ಎಷ್ಟು ವರ್ಷಗಳ ಪರಿಚಯ? ನಿಮ್ಮ ದರ್ಶನ್ ಮಧ್ಯೆ ಸಂಬಂಧ ಹೇಗಿದೆ? ಪತಿ ಅರೆಸ್ಟ್ ಆಗಿ 10 ದಿನ ಆದ್ರೂ ಯಾಕೆ ಬಂದಿಲ್ಲ? ನಿಮ್ಮ ಮನೆಗೆ ದರ್ಶನ್ ಯಾವಾಗ ಬಂದಿದ್ರು? ದರ್ಶನ್ ಶೂ ನಿಮ್ಮ ಮನೆಗೆ ಬಂದಿದ್ದು ಹೇಗೆ? ಪತ್ನಿ ಹೇಳಿಕೆ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ. ಹೌದು, ನಿನ್ನೆ ವಿಚಾರಣೆಗೆ ಹಾಜರಾದ ವಿಜಯಲಕ್ಷ್ಮಿ ಪತಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರಂತೆ. ಒಂದು ವೇಳೆ ದರ್ಶನ್ ಪವಿತ್ರ ಗೌಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಬಂಧ ಅಕ್ರಮವಾಗಿದೆ ಅಂತ ನಟ ಪತ್ನಿ ಮಾಹಿತಿಯನ್ನ ನೀಡಿದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಇದರ ಜೊತೆ ಶೂ ಮತ್ತು ಇತರ ಕೆಲ ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆಯೂ ವಿಜಯಲಕ್ಷ್ಮಿ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಒಂದೊಂದೇ ವಸ್ತುಗಳ ದರ ಏರಿಕೆ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದು, ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ಕೈ ಸರ್ಕಾರ. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಸಮರ. ರಾಜ್ಯದಲ್ಲಿ ಕಾಂಗ್ರೆಸ್ ಗದ್ದುಗೆ ಏರಿದ್ದು ದುನಿಯಾ ಸಖತ್ ಕಾಸ್ಟ್ಲಿ ಆಗ್ತಿದೆ. ಒಂದರ ಹಿಂದೆ ಒಂದರಂತೆ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಲಾಗ್ತಿದೆ. ಶುಲ್ಕ ಏರಿಕೆ ವಿರುದ್ಧ ದೋಸ್ತಿಗಳು ಸಮರ ಸಾರಲು ಮುಂದಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿರುವುದು ವಾಹನ ಸವಾರರ ನಿದ್ದೆಗೆಡಿಸಿದೆ. ಈ ಮಧ್ಯೆ ಸರ್ಕಾರದ ವಿರುದ್ಧ 2ನೇ ಹಂತದಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ. ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ರಸ್ತೆ ತಡೆ ನಡೆಸುವುದಾಗಿ ಪರಿಷತ್ ಸದಸ್ಯ ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ದರದಲ್ಲಿ 3 ರೂಪಾಯಿ ಏರಿಕೆ, ಡೀಸೆಲ್ ದರದಲ್ಲಿ 3.50 ರೂಪಾಯಿ ಹೆಚ್ಚಳ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ವಿಪರೀತ ತೆರಿಗೆ ಏರಿಕೆ ಮಾಡುವ ಅಭಿಯಾನ ತೆಗೆದುಕೊಂಡಿದೆ. ಜನರ ಜೀವನವನ್ನೇ ಕಷ್ಟದಾಯಕವಾಗಿಸಿದೆ. ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ತೆರಿಗೆ ಹೆಚ್ಚಳ ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟ ನಡೆಸಲಾಗುವುದು ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರಿ, 3.5 ರೂಪಾಯಿ ಏನು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ವಾಪಸ್ ತೆಗೆದುಕೊಳ್ಳಿ. ಕೋಟ್ಯಾಂತರ ಜನಕ್ಕೇನಾದ್ರು ತೊಂದರೆ ಮಾಡಿದಿರಲ್ಲ, ತೊಂದರೆ ಮಾಡಬಾರ್ದು ಅಂತೇಳಿದ್ರು ವಾಪಸ್ ತೆಗೆದುಕೊಳ್ಳಿ. ಯಾರು ಈ ಮಾತನ್ನು ಹೇಳಿದಾರೆ ನಾನು ಅವ್ರಿಗೆ ಹೇಳೋದಕ್ಕೆ ಬಯಸುತ್ತೆ. ಪರ್ಮಿಷನ್ ಕೊಡಬೇಕು ಅವರು.
ನಾವು ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಪರ್ಮಿಷನ್ ಕೊಡಬೇಕು ಅಂತಲೇ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ನಮಗೆ ಹೋರಾಟದ ಹಕ್ಕಿದೆ, ಹೋರಾಟ ಮಾಡ್ತೀವಿ, ಪರ್ಮಿಷನ್ ಕೊಡಬೇಕು ಸರ್ಕಾರ. ಇದರ ಮಧ್ಯೆ ಬಿಜೆಪಿ ಆಫೀಸ್ನಿಂದ ಎಂಜಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆ ತನಕ ಸೈಕಲ್ ಜಾಥಾ ನಡೆಸಲಾಗುತ್ತೆ. ಬಳಿಕ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು ಅಂತ ಬಿಜೆಪಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಪಕ್ಷ ರಾಜ್ಯದ ಗದ್ದುಗೆ ಏರ್ಬಿಟ್ರೆ ಸಾಕು, ಜನರಿಗೆ ಏನಾಗ್ತಿದೆ ಅಂತ ನೋಡೋದೇ ಕಡಿಮೆ. ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಜನರ ಮೇಲೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸಿದ್ದಾರೆ. ಇದರ ವಿರುದ್ಧ ದೋಸ್ತಿಗಳು ಪ್ರತಿಭಟನೆ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ರಾಜ್ಯದ ಜನರಿಗೆ ತಟ್ಟಲಿದೆ ಬೆಲೆ ಏರಿಕೆಯ ಬಿಸಿ. ನೀರಿನ ದರ ಹೆಚ್ಚಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಬೆಲೆ ಏರಿಕೆ ವಿಚಾರ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್ ಇದೀಗ ಅದೇ ತಪ್ಪನ್ನ ಮಾಡ್ತಾ ಇದೆ. ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಒಂದೊಂದೇ ವಸ್ತುಗಳ ಬೆಲೆ ಏರಿಕೆ ಮಾಡ್ತಿದ್ದು ರಾಜ್ಯದ ಜನರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುವುದು ಖಾತರಿಯಾಗಿದೆ. ಮೊನ್ನೆಯಷ್ಟೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿತ್ತು. ಇದೀಗ ನೀರಿನ ದರ ಏರಿಸಲು ಸಿದ್ದರಾಮಯ್ಯ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರಲ್ಲಿ ನೀರಿನ ದರ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ದರ ಪರಿಷ್ಕರಣೆ ಪ್ರಸ್ತಾವನೆಯನ್ನ ಸರ್ಕಾರ ಮುಂದಿಟ್ಟಿದೆ. ಕೆಎಲ್ಇಡಿ 14 ವರ್ಷದಿಂದ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಶುಲ್ಕ ಏರಿಕೆ ಮಾಡಿಲ್ಲ. ವಿದ್ಯುತ್ ಬಿಲ್ ಕಟ್ಟಲು ಆಗುತ್ತಿಲ್ಲ. ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೂ ಕಷ್ಟವಾಗಿದೆ. ದರ ಹೆಚ್ಚಳ ಅನಿವಾರ್ಯ ಅಂತ ಹೇಳಿದ್ದಾರೆ. ಈಗ ನೋಡಪ್ಪ, 14 ವರ್ಷದಿಂದ 2014ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ ಬಿಡಬ್ಲ್ಯೂಎಸ್ಎಸ್ಬಿ ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು. ಜನರಿಗೆ ಬೆಲೆ ಏರಿಕೆ ಬಿಸಿ. ಆಸ್ತಿ ತೆರಿಗೆಯಲ್ಲಿ 20% -120% ಏರಿಕೆ. ಸಾಲ ಪಡೆದ ಮೊತ್ತಕ್ಕೂ ಬೆಲೆ ಏರಿಕೆಯ ಬಿಸಿ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿಗೆ 300ರಷ್ಟು ಬೆಲೆ ಏರಿಕೆ. ಮೋಟಾರ್ ವೆಹಿಕಲ್ ತೆರಿಗೆಯಲ್ಲಿ 40% -80% ಹೆಚ್ಚಳ. ಅಬಕಾರಿ ತೆರಿಗೆಯಲ್ಲಿ 20% ಏರಿಕೆ. ಪೆಟ್ರೋಲ್ ಪ್ರತಿ ಲೀಟರ್ ₹3, ಡೀಸೆಲ್ ಪ್ರತಿ ಲೀಟರ್ಗೆ ₹3.50 ಏರಿಕೆ. ಸೇವಾ ಶುಲ್ಕಗಳಲ್ಲೂ ಹೆಚ್ಚಿಸಿದ ರಾಜ್ಯ ಸರ್ಕಾರ. ಗಂಡಸರಿಗೆ ಬಸ್ ಪ್ರಯಾಣ ದರ 57% ಏರಿಕೆ. ಹಾಲಿನ ಉತ್ಪನ್ನಗಳಿಗೆ 3% -30% ದರ ಹೆಚ್ಚಳ. ರೈತರಿಗೆ ಬಿಗ್ ಶಾಕ್ ಕೊಟ್ಟಿರುವ ಸಿದ್ದರಾಮಯ್ಯ ಸರ್ಕಾರ. ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ 25,000ದಿಂದ 2.5 ಲಕ್ಷಕ್ಕೆ ಏರಿಕೆ. ಬಿತ್ತನೆ ಬೀಜದ ಬೆಲೆ 25ರಿಂದ 35% ಹೆಚ್ಚಳ. ಇದೀಗ ನೀರಿನ ದರ ಏರಿಸಲು ಸಜ್ಜಾದ ರಾಜ್ಯ ಸರ್ಕಾರ. ಗೃಹ ಬಳಕೆ, ವಾಣಿಜ್ಯ ಸೇರಿ ಎಲ್ಲಾ ರೀತಿಯ ನೀರು ಪೂರೈಕೆ ಮೇಲೆ 40% ದರ ಹೆಚ್ಚಳ ಮಾಡಿ ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಸರ್ಕಾರ ಎಷ್ಟು ಹೆಚ್ಚಳ ಮಾಡಲಿದೆ ಎಂಬುದೇ ಬೆಂಗಳೂರಿಗರಿಗೆ ಟೆನ್ಷನ್ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.